ಭಕ್ತಿಯಿಂದ ಲೆಟ್ ಸಿಂಗ್ ಲಕ್ಷ್ಮಿ ಬಾರಮ್ಮ ಮತ್ತೆ ಮಾಡಿ ತಂದರಿಲ್ಲಿ ಗಿಚ್ಚಿ ಗಿಚ್ಚಿ ಬಾಲಿದೆ ಶುರು ಮಿಷನ್ ಗಮ ಗಮ. ನಮಸ್ಕಾರ. ಅದೇ ಪೌಡರ್ ತುಂಬ ಓಪನಾಗಿ ಪ್ರಮೋಷನ್ ಮಾಡ್ತಾ ಇದ್ದೀರಲ್ಲ, ಸೊ ನನಗೆ ಪೌಡರ್ ಬೇಕಿತ್ತು. ಸೊ ಅದಕ್ಕೆ ಹುಡ್ಕೊಂಡು. ಯಾರು ಹೇಳಿದ್ದು ನಿಮಗೆ? ಸೊ ಯಾರು ಹೇಳ್ಬೇಕು, ನೀವೇ ಪ್ರಮೋಷನ್ ಮಾಡ್ತೀರಿ ಕರ್ನಾಟಕ. ನೋಡಿದ್ದೀನಿ ಲಾಸ್ಟಲ್ಲಿ ಟ್ಯಾಗ್ಲೈನ್ ಬೇರೆ ಹಾಕಿದ್ದೀರಾ, ತಪ್ಪು ಮಾಡೋಣ ಬನ್ನಿ ದುಡ್ಡಿದ್ರಿಗೆ ಅಂತ. ನಾವು ಪೌಡ್ರ್ ಮಾರ್ತೀವ? ಮಾರೋದಲ್ಲ ಸರ್, ಪ್ರಮೋಷನ್ ಮಾಡ್ತಿದ್ದೀರ. ಐ ವಾಂಟ್ ಪೌಡರು. ಸೊ ಅದಕ್ಕೆ ಆಗಸ್ಟ್ 23 ಬಂದ್ಬಿಡಿ ಸರ್. ಆಗಸ್ಟ್ 23 ನನಗೆ ಇವಾಗ ಬೇಕು ಸರ್. ನಿಮಗೆ ಅಂದರೆ ಅದು ನೀವೇನೋ ಏನೋ ವಿಡಿಯೋ ಮಾಡಿದ್ದೀರ, ಅದಕ್ಕೆ ನನಗೆ ಅದು ಸಂಬಂಧ ಇಲ್ಲ. ನನಗೆ ಪೌಡರ್ ಬೇಕು. ಎಷ್ಟು ಬೇಕು ಸರ್? ಒಂದು ಇಷ್ಟು ಆಗಲ್ಲ. MRP ಅಲ್ಲ ಸರ್, ಫೋನ್ ಪೇ ಇಲ್ಲ ಅಂದ್ರೆ ಕಾರ್ಡ್ ಇದೆ, ಕ್ಯಾಶು ಡೀಲ್ ಮಾಡಲ್ಲ. ಕ್ಯಾಶ್ ಅಂಡ್ ಕ್ಯಾರಿ. ಇವರಿಗೆ ಅದು ಬೇಡ ರೀ. ಘಮ ಘಮ ಪೌಡ್ರೇ ಕೊಡೋಣ ಇವರಿಗೆ. ಸರ್ ಪ್ಲೀಸ್ ಸರ್, ಫೋನ್ ಪೇ ಮಾಡ್ತೀನಿ ಸರ್. ನಿಂತಿದ್ದು ಪಾಪ ನೀನು ಡೀಲ್ ಮಾಡ, ನಾನು ಡೀಲ್ ಮಾಡಲ್ಲ. ಸರ್ ಅರ್ಥ ಮಾಡ್ಕೊಳ್ಳಿ ಸರ್, ನನಗೆ ಬೇಕೇ ಬೇಕು ಸರ್. ತುಂಬ ಇಂಪಾರ್ಟೆಂಟ್ ಪರಿಸ್ಥಿತಿಯಲ್ಲಿ ಇದ್ದೀನಿ ಸರ್. ನೆಕ್ಸ್ಟ್ ವೀಕು ನಾನು ಹೇಳ ಯಾವಾಗ ಕನ್ಸೈನ್ಮೆಂಟ್ ಮದುವೆ ಆಗ್ತಾ ಇದ್ದೀನಿ ಸರ್. ಅದಕ್ಕೆ ಇರೋ ಫೋನ್ ಮಾಡ್ತೀನಿ. ಮದುವೆ ಆಗ್ತಿದ್ದೀನಿ ಸರ್. ಸರಿ, ಏನು ಯಾರು ಇದನ್ನ ಎಷ್ಟು ಹೋಗಿ MRP ಹೇಳಿ ಸರ್, ಎಷ್ಟು ಅಂತ ಹೋಗಿ. ಏನೋ ಮಾಡೋದು ಸರ್ ಪ್ಲೀಸ್ ಸರ್, ನಿಮ್ಗೆ ಕಾಲು ಇಟ್ಕೊಂತಿದ್ರಿ. ಇವತ್ತು ಸ್ವಲ್ಪ ಎಮೋಷ್ನಲ್ ನನಗೆ ಇದು ಆ್ಯಕ್ಚುಲಿ ಬೇಕೇ ಬೇಕು, ಇಂಪಾರ್ಟೆಂಟು. ಇನ್ನೂ ಎಷ್ಟು ನೀವು ಒಂದು ಕೆಲಸ ಮಾಡೋಣ, 23 ಫ್ರೈಡೇ ಬೆಳಿಗ್ಗೆ ಕರೆದು ಬಿಡೋಣ. ಅಲ್ಲ ಇನ್ನೂ ಹೋಲ್ಸೇಲಲ್ಲಿ ನಾವು ಅಲ್ಲಿ ಮಾರ್ತಾ ಇದೀವಿ. ನಂಗೆ ಬೇಕೇ ಬೇಕು. ಇನ್ನೂ ಎಷ್ಟು ದುಡ್ಡು ಬೇಕು? ಏನ್ ಚಿಲ್ಡ್ರೆ ಅನ್ಕೊಬಿಟ್ರೆ ನಾವು. ಇಂಟರ್ನ್ಯಾಷನಲ್ ಪೌಡರ್ ಇದು ಅಲ್ಲ. ಇದೇನದು ಮಾಮೂಲಿ ಟಾಲ್ಕಮ್ ಪೌಡರ್ ಅನ್ಕೊಂಡ್ರ? ಇದು ಇಂಟರ್ನ್ಯಾಷನಲ್. ಇದು ಆ ಪೌಡರ್. ಇದು ಎಷ್ಟು ಹೋಗ್ಲಿ, ಈಗ ಎಷ್ಟು ಅಂತ ಹೇಳಿದ್ರೆ ನಾನು ಅದನ್ನ ಅಷ್ಟು ಅಂತ ಬರಲ್ಲ. ಅಷ್ಟಕ್ಕೆ ಬರಲ್ಲ. ಇನ್ನೆಷ್ಟು? ಇನ್ನು ಒಂದು ಕೆಲಸ ಮಾಡಿ, ಆಗಸ್ಟ್ 23ನೇ ತಾರೀಕು ಬೆಸ್ಟ್. ಅಲ್ಲಿಗೆ ಕರೆದು ಬಿಡೋಣ. 23 ಬೆಳಗ್ಗೆ ಬಂದ್ಬಿಡಿ 10:30ಗೆ. ಪಾರ್ಟ್ನರ್ಸ್ ಸಿಗ್ತಾರೆ. ಅಡ್ವಾನ್ಸ್ ಇಟ್ಕೊಳ್ಳಿ. ನಂಗೆ ಪೌಡರಿಗೆ ಒಂದು ಚೂರಾದ್ರೂ ಕೊಡಿ, ಅವತ್ತು ನಾನು ಬಂದು. ಅಡ್ವಾನ್ಸ್ ಏನಿಲ್ಲ, ನೀವು ಇವಾಗ ಇದು ನಮ್ದು ಕ್ಯಾಶ್ ಅಂಡ್ ಕ್ಯಾರಿ. ಈ ಅಡ್ವಾನ್ಸು ಲೇಟರು ಅದೆಲ್ಲ ಇಲ್ಲ ನಮ್ದು. ಅಲ್ಲ ಸರ್, ಮನೆ ನೋಡೋಕ್ರೆ 101 ರೂಪಾಯಿ ಕೊಡೋಲ್ವಾ? ನಾನು ಮೋಸ್ಟ್ಲಿ 81 ರೂಪಾಯಿ ಕೊಡ್ತಾ ಇದ್ದೀನಿ ನೋಡಿ. 91 ರೂಪಾಯಿ ಕೊಡ್ತಾ ಇದ್ದೀನಿ. 10 ರೂಪಾಯಿ ಕಮ್ಮಿ ಇದೆ ಸರ್, ಅರ್ಥ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾವ ಗಿರಾಕಿ ಬರ್ತಾರ್ರಿ? ಏಯ್ ಹೋಗಿ ಕೊಡಲ್ಲ ಅಂತ ಮನೆ ಇದೆಯಲ್ಲ. ಹೌದಾ? ಅಲ್ಲ ಏಯ್, ನಾವು ಏನು ಈ 90 ರೂಪಾಯಿ ಪೌಡ್ರ್ ಮಾರ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಯಾರು ಹೇಳಿದ್ರು ಗುರು ನಿಮ್ಗೆ? ನೀವೇ ಇಡೀ ಊರೆಲ್ಲ ಹಬ್ಸ್ತಾ ಇದ್ದೀರಾ ಟಿವಿನಲ್ಲಿ. ಆಮೇಲೆ ಏನೋ ಮೊನ್ನೆ ಎಲ್ಲ ಮಾಲ್ಗೆಲ್ಲ ಹೋಗ್ಬಿಟ್ಟು ಪೌಡರ್ ಬನ್ನಿ ತಪ್ಪು ಮಾಡೋಣ ಅಂತ ಎಲ್ಲ ಹೇಳ್ತಾರೆ. ಮಾಲ್ ಹೋಗಿರೋದು, ಮಾಲ್ ಮಾಡಕ್ ಹೋಗಿಲ್ಲ ತಾನೆ? ಮಾಲ್ ಹೋಗಿದ್ದೀರಾ? ಯಾವ್ದು, ಯಾವ ಮಾಲ್ ಅದು? ಏಷ್ಯಾ ನಂಬರ್ 1 ಮಾಲ್ ಏನೋ ಅಂತ ಹೇಳೋದು, ಮಾಲ್ ಆಫ್ ಏಷ್ಯಾ. ಮತ್ತೆ ಅಲ್ಲೆಲ್ಲ ಹೋಗಿ ಪ್ರಮೋಷನ್ ಮಾಡಿದ್ದೀರಾ. ಸೊ ನಾನು ಹುಡ್ಕೊಂಬಂದಿದ್ದೀನಿ ನಿಮ್ಮನ್ನ, ನೀವು ಕೊಡಲ್ಲ ಅಂದ್ರೆ ಹೆಂಗೆ ಸರ್? ನೀವು ಏನೋ ಮಾಡೋದು? ನನ್ಗಂತ ಗೊತ್ತಾಗ್ತಿಲ್ಲ ಅಣ್ಣ. ನವಾಜ್ ಫ್ಯಾನ್ಸ್ ಅಂತ ಕೊಡಲ್ವಾ ನೀವು? ಕಟ್ ಮಾಡೋಣ. ಕಟ್ ಅಂದ್ರೆ ಹೇಳಿ ಸರ್. ಇವರಿಗೆ ಈ ಟಾಲ್ಕಮ್ ಪೌಡ್ರೆ ಕೊಟ್ಟು ಕಳ್ಸೋಣ. ಪಾಯಿಂಟ್ಸ್ ಅಂತ ಸಿಗತ್ತೆ. ಪಾಂಡ್ಸ್ ಪೌಡರ್ ತಗೊಂಡು ಹೋಗ್ಬಿಡಿ. ಕರೆಕ್ಟ್ ಆಗಿ ಬರುತ್ತದೆ. ಮದುವೆ ಬೇರೆ ಆಗ್ತಾ ಇದೆ, ಅದಕ್ಕೆ ಮದುವೆ ಟೈಮಿಗೆ ಪೌಡರ್ ಹಾಕೊಳ್ಳೋಕೆ. ಪೌಡರ್ ಬೇಕು ಅಂತ ಕೇಳ್ತಿರೋದು. ಕೊಡಲ್ವಾ ಮತ್ತೆ? ಫೈನಲಿ ಹೇಳ್ಬಿಡಿ. ಫೈನಲಿ 23 ಆಗಸ್ಟ್ ಶುಕ್ರವಾರ ಅವತ್ತು ಬೆಳಿಗ್ಗೆ 10:30ಗೆ ನಿಮ್ ಹತ್ರದ ಚಿತ್ರಮಂದಿರಕ್ಕೆ ಬಂದ್ರೆ ಅಲ್ಲಿ ನಾವು ಎಲ್ಲರಿಗೂ ಹೋಲ್ಸೇಲ್ ಆಗಿ ಪೌಡರ್ ಹಂಚ್ತೀವಿ. ಓಕೆನಾ? ಡೀಲಾ? ಇದೇ ಮಾತು. ಶೇಕ್ ಹ್ಯಾಂಡ್ ಮಾಡಿ ಅಲ್ಲಿ. ಇದೇ ಮಾತು ಪಕ್ಕ. ಅವತ್ತು ಎಲ್ಲ ಸೇರಿ ತಪ್ಪು ಮಾಡೋಣ.
ಶೋರ್. ಎಲ್ಲ ಸೇರಿ ಅವತ್ತು ಕೊಡ್ಲಿಲ್ಲ ಅಂದ್ರೆ ಅಯ್ಯೋ ಆಗಲ್ವಾ? ಮದ್ವೆ ಅಲ್ಲ ನಿಮ್ ಟೆನ್ಷನ್ ಎಲ್ಲ ಇಳ್ದೋಗತ್ತೆ ನೋಡಿ. 23 ಆಗಸ್ಟ್ 10:30 ಬೆಳಿಗ್ಗೆ 90 ರೂಪಾಯಿ ತರಬೇಕು. ಏನು ಬೇಡ, ಅಲ್ಲಿ ಫ್ರೀಯಾಗಿ ಕೊಡ್ತೀವಿ ಅವತ್ತು. ಇಡೀ ಕರ್ನಾಟಕಕ್ಕೆ ನಾವು ಪೌಡರ್ ಹಂಚ್ತೀವಿ. ಎಲ್ಲರೂ ಟೆನ್ಷನ್ ಮರ್ತು 2 hours. ನೀವು ಮದುವೆ ಆಗ್ತೀರಾ, ನಿಮಗೆ ಮಾತ್ರ ಫ್ರೀ. ಹೌದಾ? ನಂಗೆ ಮಾತ್ರನಾ? ಥ್ಯಾಂಕ್ ಯು. ಈ ಮೂಲಕ ಕನ್ನಡ ಜನತೆಗೆ ನಾನು 100% ಇವತ್ತು ಹೇಳ್ತಾ ಇದ್ದೀನಿ, ನೀವಿಬ್ಬರೇ ಸಾಕ್ಷಿ. 23ಗೆ 100% ಪೌಡರ್ ಕೊಡ್ತಾ ಇದ್ದೀರಿ ಇವರು. ಅಂದ್ರೆ ದಯವಿಟ್ಟು ಹುಡ್ಕೊಂಡು ಹೋಗಿ ಇಲ್ಲಿಗೆ ಬನ್ನಿ. ಇಲ್ಲೇ ನಿಂತಿರ್ತೀವಿ ನಾವು, ಹಿಂಗೇ ನಿಂತಿರ್ತೀವಿ. ಓಕೆ, ಬಾಯ್. ನನಗೆ ಪೌಡರು ಅವತ್ತೊಂಚೂರು ಕೊಟ್ಬಿಡಿ. ಎಸ್, ಬರ್ತೀನಿ, ಬರೋಣ. ಓಕೆ. ಹಿಂಗೆಲ್ಲ ಓಪನ್ ಆಗಿ ಹೇಳಕ್ ಹೋಗ್ಬಿಡಿ, ಹಾ ನಾವ್ ಹಿಂಗ್ ಮಾಡ್ತಾ ಇದೀವಿ. ಹೌದು, ಮ್ಯಾಟ್ರ್ ಅನ್ಬೇಕು, ಪೌಡ್ರ್ ಅಲ್ಲ. ಅಲ್ಲ, ಹೌದು, ಮ್ಯಾಟ್ರ್ ಅನ್ಬೇಕದು, ಪೌಡ್ರ್ ಅನ್ಬಾರ್ದು. ಮುಗೀತು. ಸಿನಿಮಾ ಪೌಡರ್ ಬಗ್ಗೆ ಮಾತಾಡೋಣ. ಜನ ತಪ್ಪು ತಿಳ್ಕೊಂತಾರೆ. ಯಾಕೆ ಗೊತ್ತಾ, ಮೊನ್ನೆ ತಾನೇ ದುರ್ಯೋಧಿ ಸರ್ ಸಿನಿಮಾ ಮಾಡಿ ಇಲ್ಲೇ ಬನ್ನಿ, ಅಲ್ಲೆಲ್ಲ ಹೋಗೋದು ಬೇಡ. ಹೌದಾ? ಹಾ, ದುರ್ಯೋಧಿ ಸರ್ ಮೊನ್ನೆ ಎಲ್ಲ ಏನೇನೋ ಮಾಡಿ ಸೊ ಹೊರಗಡೆ ಇವತ್ತೇನೋ ಮತ್ತೆ ಏನೋ ಹೊರಗಡೆ ತಂದಿದಾರಂತೆ. ಸೊ ಅದಕ್ಕೊಂಥರ ಕನೆಕ್ಟ್ ಆಗಿದೆ ಇದು ಪೌಡರ್. ಹೌದು. ಅವತ್ತು ಹೇಳಿದ್ರಲ್ಲ ಭೀಮಾ ಇದೆ, ಇಲ್ಲ ಅಲ್ಲಿ ಮಾಡ್ಬೇಡಿ ಅನ್ಬಿಟ್ಟು ಹಾ, ಇಲ್ಲಿ ಬಂದು ಪೌಡರ್ ಮಾಡ್ತಾ ಇದೆ. ಇಲ್ಲ, ಬಟ್ ನಮ್ ಸಿನಿಮಾದಲ್ಲೂ ನಾವು ಕನ್ಸಂಪ್ಷನ್ ತೋರ್ಸಲ್ಲ. ಏನು ಅಂದ್ರೆ ಯಾರ್ಯಾರು ಈ ಮಕ್ಳು ಹಾಳಾಗ್ತಾರೆ ಆ ತರದ್ದೆಲ್ಲ ಏನು ನಮ್ಮಲ್ಲಿ ತೋರ್ಸಕ್ ಹೋಗ್ತಾ ಇಲ್ಲ. ಯಾರಿಗೂ ಎನ್ಕರೇಜ್ ಮಾಡೋದಿಲ್ಲ. ಹಾ, ಏನೋ ಒಂದು ಬಂದಿರುತ್ತಿಲ್ಲೋ ಯಾವ್ದೋ ಒಂದು ಕಂಟ್ರಿಯಿಂದ ಬಂದಿದೆ, ಬಟ್ ಅದು ಸ್ಪೆಷಲ್ ಅಂತ ನ್ಯೂಸ್ ಇದೆ. ಸೊ ನಮ್ ಕೈಗೆ ಅದು ಬರುತ್ತೆ. ಅಲ್ಲಿಂದ ಕತೆ ಏನಾಗತ್ತೆ ಅನ್ನೋದೇ ಪೌಡರ್ ಸಿನಿಮಾ. ಸೊ ವೀಕ್ಷಕರೇ, ತಮಾಷೆಗಾಗಿ ತಮಾಷೆಗೆ ತೋಳಿ. ಅದ್ರಲ್ಲಿ ಏನು ಸೀರಿಯಸ್ ಈ ಸಿನಿಮಾದಲ್ಲಿ ಇದು ನಾವು ಮುಂಚೆಯಿಂದನೂ ಹೇಳ್ತಾ ಇದೀವಿ, ಇದೊಂದು ಬ್ರೈನ್ಲೆಸ್ ಕಾಮಿಡಿ. ನೀವು ಯಾವ್ದು ಏನೋ ಪ್ಲಾಟ್ ಇದೆ ಹಂಗಾಗತ್ತೆ ಹಿಂಗ ಅದೇನಿಲ್ಲ, ಬನ್ನಿ ಎಂಜಾಯ್ ಮಾಡ್ತೀರಾ, ನಗ್ತೀರಾ, ನಿಮಗೆ ತುಂಬಾ ನಗ್ಸತ್ತೆ. ಒಳ್ಳೆ ಹಾಡುಗಳಿದೆ, ಒಳ್ಳೆ ದೃಶ್ಯಗಳಿದೆ, ಒಳ್ಳೆ ಪರ್ಫಾರ್ಮೆನ್ಸ್ಗಳಿದೆ. ಸೊ ಅದನ್ನ ನೋಡಕ್ ಬನ್ನಿ. ಮೆಸೇಜ್ ಅಂತ ಏನು ಇಲ್ಲ, ಮಾಡಬಾರ್ದು ಇದು ಅದೆಲ್ಲ ಏನಿಲ್ಲ, ಯಾಕಂದ್ರೆ ಕನ್ಸ್ಯೂಮೇ ಮಾಡ್ತಿಲ್ಲ ಯಾರು ಕನ್ಸ್ಯೂಮ್ ಮಾಡೋದಿಲ್ಲ, ತೋರ್ಸಲ್ಲ ಇದ್ರಲ್ಲಿ. ಈಗ ನನ್ನೊಂದು ಸೀರಿಯಸ್ ಪ್ರಶ್ನೆ. ಮೊನ್ನೆ ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಸೊ ಇಲ್ಲೇ ಮಾಡಿದ್ರಲ್ಲ, ಅವತ್ತು ನನಗೊಂದು ಅವರೊಂದು ಮಾತು ಹೇಳಿದ್ರು ಪ್ರೊಡ್ಯೂಸರ್ಸ್. ನನಗೆ ಅದು ಇನ್ನೂ ಮೈಂಡಲ್ಲಿದೆ, ಅದನ್ನ ನಾನು ಇಂಟರ್ವ್ಯೂನೇ ಕೇಳಬೇಕು ಅಂತಲೇ ವೆಯ್ಟ್ ಮಾಡ್ತಾ ಇದ್ದೆ. ಏನಂದರೆ, ಸಿನಿಮಾದಲ್ಲಿ ಅವ್ರು ಹೇಳಿದ ಪ್ರಕಾರ ಲಾಜಿಕ್ ಇರಲ್ಲ ಅಂತ ಹೇಳಿದ್ರು. ಈಗಿನ ಆಡಿಯನ್ಸು ಒಂದು ಪೋಸ್ಟರ್ ಇದ್ರೆ ಕೆಳಗಡೆ ಡೈರೆಕ್ಟರ್ ಯಾರು, ಸ್ಟಂಟ್ ಮಾಸ್ಟರ್ ಯಾರು ಅಂತ ನೋಡೋ ಕಾಲ ಇದು. ಸೊ ಅವ್ರನ್ನೂ ಸಹ ನೋಡ್ಬಿಟ್ಟು ಇವರ ಡೈಲಾಗ್ ರೈಟರ್ ಯಾರು, ಈ ಥರ ಒಂದು ಇಷ್ಟು ಮಟ್ಟಕ್ಕೆ ಏನೋ ಬೆಳವಣಿಗೆ ಆಗಿದೆ. ಸೊ ಲಾಜಿಕ್ ಇಲ್ಲದೆ ಕಾಮಿಡಿ ವರ್ಕ್ ಆಗುತ್ತೆ ಅಂತ ಅನಿಸ್ತಾ ಇದ್ದೀನಿ. ಅಂದರೆ ಇದು ಯಾವ ಥರ ಗೊತ್ತಾ, ಡೆಲ್ಲಿ ಬೆಲ್ಲಿ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಒಂದೇನೋ ಆಗಿದೆ, ಅದರಿಂದ ಸಿಚುವೇಶನ್ ಕ್ರಿಯೇಟ್ ಆಗಿ 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 ಆ ಸಿಚುವೇಶನ್ ಒಳಗಡೆ ಲಾಜಿಕ್ ಇರ್ಬೋದು, ಹೊರಗಡೆ ಲಾಜಿಕ್ ಇರಲ್ಲ. ಒಂದು ಲೀಡ್ಸ್ ಟು ಅನದರ್. ಒಂದು ಬೇರೆ ಬೇರೆ ಅಲ್ಲ ಗುರು, ಈ ಪುಷ್ಪಕ ವಿಮಾನದಲ್ಲಿ ಯಾರು ಮಾತಾಡೋದೇ ಇಲ್ಲ, ಅದು ಏನ್ ಲಾಜಿಕ್ಕು? ಆ ಥರದ ನಾವು ಲಾಜಿಕ್ ಹುಡ್ಕಕ್ಕಾಗಲ್ಲ. ಒಂದು ಒಳ್ಳೆ ಸಿನಿಮಾ, ಒಂದು ಕಾಮಿಡಿ ಸಿನಿಮಾ ಅಂದ್ರೆ ಅದಕ್ಕೆ ಬಂದು ಎಂಜಾಯ್ ಮಾಡ್ಬೇಕಷ್ಟೇ. ಸೊ ಅದು ತಮಾಷೆ ಅಂದ್ರೆ ಲಾಜಿಕ್ ಇಲ್ಲ ಅಂದ್ರೆ ಪ್ಲಾನ್ ಮಾಡಿ ನಾವು ಪ್ಲಾನ್ ಆಗ್ದೇನೆ ಏನೋ ಮಾಡಿ ಪ್ಲಾನ್ ಆಗಿದೆ, ಎಕ್ಸಾಕ್ಟ್ಲಿ ಪ್ಲಾನ್ ಮಾಡಿದೀವಿ. ಇದು ಇಲ್ಲ ಅರ್ಥ ಆಗತ್ತೆ. ನಾವ್ ಹೇಳ್ತಿರುವಾಗ್ಲೂ ನಮಗೂ ಅನ್ಸತ್ತೆ ಲಾಜಿಕ್ ಇಲ್ದೆ ಅಂದ್ರೆ ಅವ್ರು ಏನ ತಪ್ಪು ತಿಳ್ಕೊಳ್ತಾರ ಅಂತ. ನಾವೇನು ಯಾವ ರೀಸನ್ಗೆ ನಾವು ಲಾಜಿಕ್ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ, ನೀವು ಬಿಟ್ಬಿಡಿ ಅವೆಲ್ಲ, ಇದು ನೀವು ರಿಲ್ಯಾಕ್ಸ್ ಮಾಡ್ಕೋಬೇಕು, ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೋಬೇಕಂದ್ರೆ ಆ ಥರ ಕಾಮಿಡಿ ಇರೋದು. ಒಂದೊಂದ್ಸಲ ಏನೇನೋ ಆಗುತ್ತೆ, ಒಂದು ಸಿಚುವೇಶನ್ ಇಂದ ಇನ್ನೊಂದು ಸಿಚುವೇಶನ್ ಬರುತ್ತೆ, ಅದ್ರಲ್ಲಿ ಲಾಜಿಕ್ ಇರುತ್ತೆ. ಸಿಚುವೇಶನ್ ಒಳಗೆ ಏನೇ ಆಗಲಿ ನಗ್ಸಿದ್ರೆ ಸಾಕು ನಮ್ಗೆ, ಒಳ್ಳೆ ಎಂಟರ್ಟೈನ್ಮೆಂಟ್. ಖಂಡಿತ. ಅದು ನಿಮಗೆ ಜನಾರ್ದನ್ ಚಿಕ್ಕಣ್ಣ ಅವರ ನಿಮಗೆ ಗುಲ್ಟು ಸಿನಿಮಾ ಎಲ್ಲ ನೋಡಿರ್ತೀರಾ. ಇದು ಬೇರೆ ಥರದ್ದೇ. ಅಂದರೆ ಒಬ್ಬ ಡೈರೆಕ್ಟರ್, ನಿರ್ದೇಶಕನಲ್ಲಿ ಇನ್ನು ಏನೇನಿದೆ ಅನ್ನೋದೊಂದು ಟ್ಯಾಲೆಂಟನ್ನು ತೋರ್ಸೋಕ್ಕೆ ಹೊರಟಿರೋವಂತಹ ಒಂದು ಯುವ ನಿರ್ದೇಶಕ ಜನಾರ್ದನ್ ಚಿಕ್ಕಣ್ಣ. ಅವರು ಕೂಡ ನಿಮಗೆ ಈ ಸಿನಿಮಾದಲ್ಲಿ ಮೇಜರ್ ಆ್ಯಕ್ಟರ್ಸ್ಗಿಂತ ಜಾಸ್ತಿ ಡೈರೆಕ್ಟ್ರಿಗೆ ಕೆಲಸ ಇತ್ತು. ಯಾಕೆಂದರೆ ಅದು ಆ ಇಮ್ಯಾಜಿನೇಷನ್ನು, ಸನ್ನಿವೇಶಗಳೆಲ್ಲ ಕ್ರಿಯೇಟ್ ಮಾಡಿರೋದು. ಸೊ ಹಾಗಾಗಿ ಗುಲ್ಟು ಸಿನಿಮಾ ಯಾರ್ಯಾರಿಗೆ ಇಷ್ಟ ಆಗಿದೆ ಅವ್ರು ಬಂದು ಸಿನಿಮಾ ನೋಡಿ. ನನ್ನ ಸಿನಿಮಾ ಯಾರ್ಯಾರಿಗೆ ಇಷ್ಟ ಆಗಿದೆ, ಇವರು ಆಚಾರ್ಕು, ಆಮೇಲೆ ರಂಗಾಯಣ ರಘು ಸರ್ ಇದ್ದಾರೆ, ನಾಗಭೂಷಣ್, ಹುಲಿ ಕಾರ್ತಿಕ್, ರವಿಶಂಕರ್ ಸರ್, ಇಷ್ಟು ದೊಡ್ಡ ಶರ್ಮಿಳಾ ಮಾಂಡ್ರೆ, ಧನ್ಯ ರಾಮ್ ಕುಮಾರ್. ಸೊ ನ್ಯೂ ಲುಕ್. ಹೌದು.
ಆಕ್ಷನ್ ಶರ್ಮಿಳಾ ಬ್ರೂಸ್ಲಿ ತರ ಶರ್ಮಿಳಾ ಲೀ ಆಗಿ ಬರ್ತಾ ಇದಾರೆ. ಫ್ಯಾಮಿಲಿ ಮ್ಯಾನ್ ಅಲ್ಲಿ ಇವ್ರು ಇರ್ತಾರಲ್ಲ, ಸಮಾಂತ ಮಾಡಿರಾಯ್ತು, ಆ ತರ ಲೆವೆಲ್ ಅಲ್ಲಿ ಇವ್ರ ಆಕ್ಷನ್. ಅಂಡ್ ನಾವು ಪೋಸ್ಟರ್ ಇತ್ತಲ್ಲ ಅದ್ರಲ್ಲಿ ನೋಡಿದಾಗ ನಂಗೆ ಅನ್ಸಿದ್ದು ಒಂದು 8 ಜನ ಪೋಸ್ಟರ್ ಅಲ್ಲಿ 8 ಜನನು ಹೀರೋ ಆಗಿ ಮಾಡಿರೋರೆ. ನೀವು ಹೌದು ಹೌದು ಇದ್ರಲ್ಲಿ ಯಾರು ಹೀರೋ ಅಂತಿಲ್ಲ, ಯಾರು ನಿಜ 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 ವಿಲನ್, ಹೀರೋ, ಹೀರೋಯಿನ್. ಈ ಸಿನಿಮಾದಲ್ಲಿ ಆ ತರದ್ ಏನು ಇಲ್ಲ. ಪಾತ್ರಗಳೇ ಎಲ್ಲರೂ ಕ್ಯಾರೆಕ್ಟರ್ಸ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಸ್ಕ್ರಿಪ್ಟ್. ಹೌದು. ಫಸ್ಟ್ ಟೈಮ್ ಧನ್ಯಾ ಅವ್ರ ಜೊತೆಗೆ ರೊಮ್ಯಾನ್ಸ್ ಮಾಡಿದ್ರು. ಇಲ್ಲ ನಾನು ಸೆಕೆಂಡ್ ಮೊನ್ನೆ ರೀಸೆಂಟ್ ಆಗಿ ಬಂತಲ್ಲ ನಮ್ದು ಜಡ್ಜ್ಮೆಂಟ್. ರವಿಚಂದ್ರನ್ ಸರ್ ಇದ್ರು, ನಾನು ಧನ್ಯಾ ಇದ್ವಿ. ಸೊ ಹೆಂಗಂದ್ರೆ ಇವಾಗ ಸ್ವಲ್ಪ ಫಿಲ್ಮ್ಸ್ ಇವಾಗ ಒಂದ್ ಹೀರೋ ಇಟ್ಕೊಂಡು ಅದ್ರ ರಿವಾಲ್ವ್ ಆಗತ್ತೆ. ಎಷ್ಟೊಂದು ಸಿನಿಮಾ ಇವಾಗಲ್ಲ ಪಾತ್ರದ ಮೇಲೆ. ಈಗ ಮಂಜುಮಲ್ ಬಾಯ್ಸ್ ಅಂತ ನೋಡಿ ಅದ್ರಲ್ಲಿ ಅವರ ಎಲ್ಲರೂ ಹೀರೋಗಳೇ ಅವರು, ಬಟ್ ಎಲ್ಲರೂ ಒಟ್ಟಾಗಿ ಬಂದು ಒಂದು ಒಳ್ಳೆ ಸಿನಿಮಾ ಮಾಡಿದ್ರು. ಆತರ ಅವಾಗ ಪಂಚತಂತ್ರ ಅಂತ ಇನ್ನೊಂದು ಸಿನಿಮಾ, ಕಮಲ್ ಹಾಸನ್. ಇನ್ನು ಮುಂದೇನು ಹಾಗೆ ಆಗತ್ತೆ ನೋಡಿ. ಸುಮಾರು ಜನ ಎಲ್ಲ ಈ ಬರೀ ಕ್ಯಾರೆಕ್ಟರ್ಗಳಾಗಿ ಕಾಣಿಸ್ಕೊತಾರೆ ಹೊರತು ಒಂದು ಹೀರೋ ಒಬ್ಬನಿಂದಾನೇ ಇಡೀ ಸಿನಿಮಾ ನಡೆಯೋದು ಓಡೋದು ಅದೆಲ್ಲ ಇವಾಗ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅಂಡ್ ಪೌಡರ್ ನೋಡೋಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಒಂದು ಕಾನ್ಸೆಪ್ಟ್ ಕೊಟ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಪದೇ ಪದೇ ಕೇಳೋದು ಬೇಡ ಅಂತ ಬೇಗ ಮುಗಿಸ್ತಾ ಚೆನ್ನಾಗಿತ್ತು, ಆರಾಮ್ ಕಾಮ್ ಆಗಿತ್ತು. ಥ್ಯಾಂಕ್ ಯು. ಅಂಡ್ ನೀವು ಫಸ್ಟ್ ಟೈಮ್ ನಮ್ಮ ಇಂಟರ್ವ್ಯೂಗೆ ಏನೂ ಒಂದು ಚೂರು ಗಾಯ ಮಾಡ್ಕೊಂಡಿದ್ದೀವಿ. ಹೌದು ಸರ್, ನಾವು ನೋಡ್ಕೊಂಡಿದ್ದೀವಿ ಸರ್. ನಾನು ಮನೆಯಿಂದ ಹಿಂಗೆ ಆಚೆ ಕಾಲಿಟ್ರೆ ಏನೋ ಒಂದು ಗಾಯ ಆಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು.